ಭಾರತದ ಚುನಾವಣೆಯಲ್ಲಿ ಮತಗಳ್ಳತನ ಆಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಈಗಾಗಲೇ ರಾಹುಲ್ ಗಾಂಧಿ ಅವರು ಮಾಡಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂತಹ ಮುನಿರೆಡ್ಡಿ ಗಾರ್ಡನ್ ಏನಿದೆ, ಆ ಒಂದು ಗಾರ್ಡನ್ ನ ಮನೆ ನಂಬರ್ 35ರಲ್ಲಿ 80 ಜನ ಮತದಾರರ ಲಿಸ್ಟ್ ಏನಿದೆ ಅದು ನಮಗೆ ಸಿಕ್ಕಿದೆ. ಅವರೆಲ್ಲರೂ ಕೂಡ ಮತದಾನವನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಗಂಭೀರ ಆರೋಪವನ್ನ ಈಗಾಗಲೇ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಆ ಒಂದು ಮನೆಯ ಮಾಲೀಕರಾಗಿರುವಂತಹ ಜಯರಾಮ್ ರೆಡ್ಡಿ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ನಿಮ್ಗೆ ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಆರೋಪದ ಬಗ್ಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಏನಂತ ಅವ್ರು ಹೇಳಿರುವಂತ ಆರೋಪಕ್ಕೆ ಸಂಬಂಧಪಟ್ಟರೆ ನೀವ್ ಏನ್ ಹೇಳ್ತೀರಿ ಸರ್? ನಾನು ಹೇಳ್ತೀನಿ, ಅದಿರೋದು 10 ಅಡಿಗೆ 15 ಅಡಿ ಆ ಮನೆ ಇರೋದು. 5 ಅಡಿಗೆ 5 ಅಡಿ ಕಿಚನ್ ಹೋಯ್ತು, 5 ಅಡಿಗೆ 4 ಅಡಿ ಬಾತ್ರೂಮ್ ಹೋಯ್ತು. ಇರೋದು 10 ಅಡಿಗೆ 10 ಅಡಿ. 10 ಅಡಿಗೆ 10 ಅಡಿನಲ್ಲಿ 80 ಜನ ಹೆಂಗಿರೋಕ್ಕಾಗುತ್ತೆ ಹೇಳಿ? ಎಲ್ಲ ಕಂಪ್ನಿ ಕೆಲ್ಸಕ್ಕೆ ಹೋಗೋರು, ಸೆಕ್ಯೂರಿಟಿ ಕೆಲಸ, ಗಾರ್ಡನ್ ಕೆಲಸ, ಹೌಸ್ ಕೀಪಿಂಗ್ ಕೆಲಸ, 2 ತಿಂಗಳು 3 ತಿಂಗಳು ಇರ್ತಾರೆ, ಇಲ್ಲ 2 ವರ್ಷ 3 ವರ್ಷನೂ ಇರ್ತಾರೆ. ಏನಾದರೂ ಇಲ್ಲ ಬೇರೆ ಕಡೆ ಎಲ್ಲಾದರೂ ಟ್ರಾನ್ಸ್ಫರ್ ಆಯಿತು, ನಾವು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ದೀವಿ, ನಾವು ಹೋಗ್ತೀವಿ ಅಂತಾರೆ. ಇಲ್ಲ ನಮ್ಮ ಅಪ್ಪನಿಗೆ ಮೈಗೆ ಸರಿಯಿಲ್ಲ, ಅಮ್ಮನಿಗೆ ಮೈಗೆ ಸರಿಯಿಲ್ಲ, ನಾವು ಊರ ಕಡೆ ಹೋಗ್ತೀವಿ ಅಂತಾರೆ. ನಾವು 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 ಹೋಗ್ಬೇಡ ಅಂತ ಹೇಳೋಕ್ಕಾಗುತ್ತಾ? ನೀವು ಬಾಡಿಗೆ ಕೊಡ್ತೀವಿ ಅಂದ್ಬಿಟ್ಟು ಇಲ್ಲ ನಾವು ಮಾಡ್ಕೊಳಕ್ಕಾಗುತ್ತಾ? ಅಮ್ಮನಿಗೆ ಮೈಗೆ ಸರಿಯಿಲ್ಲ, ಅಪ್ಪನಿಗೆ ಮೈಗೆ ಸರಿಯಿಲ್ಲ ಅಂದರೆ ನಮಗೆ ಏನು ಅನಿಸುತ್ತೆ ಹೇಳಿ? ಏನೋ 3,000 3,500 ಕಿಲೋಮೀಟ್ರಿಂದ ಬಂದಿರ್ತಾರೆ, ನಾವು ಹೋಗ್ಬೇಡ ಅಂತ ನಾವು ಜುಲ್ಮಿ ಮಾಡೋಕ್ಕಾಗುತ್ತಾ ಹೇಳಿ? ಬರ್ತಾರೆ, 2 ತಿಂಗಳು ಇರ್ತಾರೆ, 3 ತಿಂಗಳು ಇರ್ತಾರೆ, ಏನೋ 1 ತಿಂಗಳು ಇದ್ದು ಹೋಗಿದ್ದವ್ರು ಇದ್ದಾರೆ, 2 ವರ್ಷ 3 ವರ್ಷ ಇದ್ದವ್ರು ಇದ್ದಾರೆ. ಅವರು ಅಗ್ರಿಮೆಂಟ್ ಮಾಡಿಸ್ಕೊತಾರೆ. ಏನಕ್ಕೆ ಮಾಡಿಸ್ಕೊತಾರೆ? ಕಂಪ್ನಿನಲ್ಲಿ ಕೊಡಬೇಕು ಅಂತ ಮಾಡಿಸ್ಕೊತಾರೆ ಅಗ್ರಿಮೆಂಟು, ಇಲ್ಲ ಬ್ಯಾಂಕ್ ಅಕೌಂಟ್ ಮಾಡಬೇಕು ಅಂತ ಅಗ್ರಿಮೆಂಟ್ ಮಾಡಿಸ್ಕೊಂಡೆ. ಇಷ್ಟು ಬಿಟ್ಟು ಈ ಮಿಕ್ಕಿದ್ದು ನಮ್ಗೇನೋ ಗೊತ್ತಿಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಪ್ರಮುಖವಾಗಿ ಸರ್ ಅವ್ರ ಆರೋಪದಲ್ಲಿ ನೀವು ನೋಡ್ತಾ ಇದ್ದಂಗೆ 80 ಜನ ಇದ್ದಾರೆ ಅಂದ್ರೆ ಅವರೆಲ್ಲರೂ ಕೂಡ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಆಗಿದೆ, ಅವರೆಲ್ಲರೂ ಕೂಡ ಮತದಾನ ಮಾಡಿದ್ದಾರೆ, ಹಂಗಾಗಿ ಕಾಂಗ್ರೆಸ್ ಸೋಲಿಗೆ ಅದು ಕಾರಣ ಅಂತ ಹೇಳ್ತೀನಿ. ಇಲ್ಲ, ಅವ್ರು ಮಾಡಲಿಲ್ಲ. ಏನೋ ಫೇಕ್ ಡಾಕ್ಯುಮೆಂಟ್ ಮಾಡ್ಕೊಂಡಿರ್ಬೋದು, ಏನೋ ಹೆಂಗ್ ಮಾಡ್ಕೊಂಡಿರ್ತಾರೆ ಇವಾಗ ನಮಗೆ ಗೊತ್ತಾಗಲ್ವಾ? ಅವರು ಬಂದು ಓಟ್ ಹಾಕಿರ್ತಾರೆ, ಇಲ್ಲ ಏನಕ್ಕಾದ್ರೂ ನಮ್ಮ ಹತ್ರ ಬಂದಿರ್ತಾರಲ್ವ. 80 ಜನ ಅದು ತಪ್ಪು. ಬಟ್ ಅವ್ರ ಅಲಿಗೇಷನ್ ಅಂದ್ರೆ ಹೇಗಿದೆ ಅಂತಂದ್ರೆ, ಬಿಜೆಪಿ ತನ್ನ ಒಂದು ವೋಟ್ ಬ್ಯಾಂಕ್ಗೋಸ್ಕರ ಈ ರೀತಿ ಮಾಡ್ತಾ ಇದೆ, ಫೇಕ್ ಕ್ರಿಯೇಟ್ ಮಾಡ್ಕೊಂಡೆ ಅವರಿಂದ ಇದನ್ನ ಅಂದ್ರೆ ಮತವನ್ನ ಹಾಕ್ಸ್ಕೊಂಡು ಅವರು ಅತಿ ಹೆಚ್ಚಿನ ಲೀಡಲ್ಲಿ ಬರ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಲೀಡ್ ಬರಬೇಕಾಗಿತ್ತು, ಬಟ್ ಆದ್ರೆ ಬಂದಿಲ್ಲ. ಅದು ಯಾವ ಕಾರಣ ಅಂತಂದ್ರೆ, ಈ ರೀತಿ 80 ಜನ 90 ಜನ ಅಥವಾ ಬೇರೆ ಬೇರೆ ಮತಕ್ಷೇತ್ರಗಳಿಗೆ ಹೋಗಿ ವೋಟ್ ಹಾಕಿರೋದಾಗಿರ್ಬೋದು, ಅಥವಾ ಐಡೆಂಟಿ ಕಾರ್ಡ್ ನಲ್ಲಿ ಫೋಟೋ ಕ್ಲಿಯರ್ ಇಲ್ಲದೆ ಇರೋದಾಗಿರ್ಬೋದು, ಇದೆಲ್ಲವೂ ಕೂಡ ಕಾರಣ ಆಗ್ತಾ ಇದೆ ಅನ್ನೋದು ಅವ್ರ ಆರೋಪ ಸರ್. ನೋಡಿ, ವೋಟ್ ಹಾಕೋರು ಎಲ್ಲಿದ್ರು ವೋಟ್ ಹಾಕ್ತಾರೆ. ಏನು ಬಿಜೆಪಿಗೆ ವೋಟ್ ಹಾಕು, ಕಾಂಗ್ರೆಸ್ಗೆ ವೋಟ್ ಹಾಕು, ನಾವು ನಮ್ಮ ಕೈ ಹಿಡ್ಕೊಂಡು ಹೋಗಿ ಒತ್ತಿದ್ರು ನಾವು ಒತ್ತಲ್ಲ. ನಾವು ಯಾವ್ದಕ್ಕೆ ಬೇಕೋ ನಾವು ಅದಕ್ಕೆ ಹಾಕೋದು. ಏನೋ ನೀವು ಬಿಜೆಪಿಗೆ ಹಾಕಿ, ನೀವು ಕಾಂಗ್ರೆಸ್ಗೆ ಹಾಕಿ, ನೀವು JDSಗೆ ಹಾಕಿ, ಅದು ಯಾರು ಕೇಳಲ್ಲ. ಏನು ಯಾರು ಬುದ್ಧಿ ಇಲ್ಲ ಜನ ಯಾರು ಇಲ್ಲ. 100% ಓದಿರೋಕ್ಕಿಂತ ಜಾಸ್ತಿ ಬುದ್ಧಿ ಇರುತ್ತೆ. ನಮ್ಮ ಹತ್ರ ಕೆಲಸ ಮಾಡ್ತಾನೆ ಒಬ್ಬ, ಯಾರಿಗೋ ಓಟ್ ಹಾಕಿದ್ರೆ ನಾನು ಕಾಂಗ್ರೆಸ್ಗೆ ಓಟಿ, ಯಾಕೋ ಬಿಜೆಪಿಗೆ ಇಲ್ಲ, ನನಗೆ ಯಾರು ದುಡ್ಡು ಕೊಟ್ಟರೆ ಅವ್ರಿಗೆ ನಾನು ಓಟ್ ಹಾಕೋದು, ಈ ಥರ ಹೇಳ್ತಾರೆ. ನೀವು ಓಟ್ ಹಾಕೋನು ಅವ್ನಿಗೆ ಎಲ್ಲಿದ್ರು ಅವನು ಆ ಓಟ್ ಹಾಕ್ತಾನೆ. ನೀವು ಬಿಜೆಪಿಗೆ ಹಾಕು, ನೀವು ಕಾಂಗ್ರೆಸ್ಗೆ ಹಾಕು, ಯಾರು ಹೇಳೋಕ್ಕಾಗಲ್ಲ. ಆ ಓಟ್ ನಮ್ಮ ಅಧಿಕಾರ, ಅದೊಂದೇ ನಮ್ಗೆ ಇರೋದು ಇಂಡಿಯಾದಲ್ಲಿ. ನಮ್ಮ ಸ್ವಂತ ಅಂದರೆ ಅದು ಓಟ್ ಒಂದೇ. ಯಾರಿಗೂ ಹೇಳಿ ಓಟ್ ಹಾಕ್ಸೋಕ್ಕಾಗಲ್ಲ. ಏನೋ ಸುಮ್ಮನೆ ಹೇಳ್ಬೋದು, ರಾಹುಲ್ ಗಾಂಧಿ ಹೇಳ್ಬೋದು, ಇನ್ನೊಬ್ರು ಹೇಳ್ಬೋದು 80 ಓಟ್ ಇತ್ತು, 100 ಓಟ್ ಇತ್ತು ಅಂತ. ಅದೆಲ್ಲ ಸುಳ್ಳು. ಏನೋ ಕಾಂಗ್ರೆಸ್ಗೆ ಹಾಕ್ಲಿಲ್ಲ, ಕಾಂಗ್ರೆಸ್ ಬರ್ತೈತೆ ಅಂದರೆ ಕಾಂಗ್ರೆಸ್ ಬರ್ತೇನೆ. ಗೇಮ್ ಇದು, ಆಟ ಇದು. ನೀವು ಗೆಲ್ತೀರೋ ನಾವು ಗೆಲ್ತೀರೋ ಅದು ನಮಗೆ ಗೊತ್ತಿಲ್ಲ. ಇನ್ನೊಂದು ಸರ್, ನಾನು ಒಂದು ಲಾಸ್ಟ್ ಕ್ವಶನ್ ಕೇಳ್ಬಿಡ್ತೀನಿ ನಿಮ್ಮ ಹತ್ರ. ಸರ್, ಯಾರಾದ್ರೂ ವ್ಯಕ್ತಿಗಳು ಅಂದ್ರೆ ನಿಮ್ಮ ಆ ಬಾಡಿಗೆ ಮನೇಲಿ ಇದ್ದಂತವ್ರು ಯಾರಾದ್ರೂ ವೋಟರ್ ID ಮಾಡ್ಕೊಂಡಿರೋದ್ರ ಬಗ್ಗೆ, ಅಥವಾ ಸರ್ ವೋಟರ್ ID ಬೇಕು ಅಂತ ನಿಮ್ಮ ಹತ್ರ ಯಾವತ್ತಾದ್ರೂ ಬಂದು ಕೇಳಿದ ಉದಾಹರಣೆಗಳು? ನಮ್ಮ ಹತ್ರ ಬಂದು ಯಾರೋ ವೋಟರ್ ID ಕೇಳಲಿಲ್ಲ. ಅಲ್ಲಿರೋದು 5 ಓಟು. ಆ 5 ಓಟಲ್ಲಿ 3 ಓಟ್ನವರೇ ಅಲ್ಲಿರೋದು. ಇನ್ನು 2 ಓಟ್ನವ್ರು ಊರೊಳಗಡೆ ಇದ್ದಾರೆ. ಏನೋ 5 ಓಟೇ ಇರೋದಲ್ಲಿ, ಏನೋ ಅಷ್ಟು ಮನೆಗೆ 5 ಓಟೇ ಇರೋದು. 5 ಓಟ್ನವ್ರು 3 ಓಟ್ನವ್ರು ಅಲ್ಲೇ ಇದ್ದಾರೆ ಪರ್ಮನೆಂಟ್ ಆಗಿ, ಇನ್ನು 2 ಓಟ್ನವ್ರು ಊರೊಳಗಡೆ ಇದ್ದಾರೆ. ಆಯ್ತು. ಇದು ಜಯರಾಮ್ ರೆಡ್ಡಿ ಅವರ ಮಾತು. ಅಂದ್ರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಅಕ್ರಮ ಅನ್ನುವಂಥದ್ದಾಗಿಲ್ಲ. ಅವರೆಲ್ಲರೂ ಕೂಡ ಬರ್ತಾ ಇದ್ರು. ಅವರು ಬಂದು 1 ತಿಂಗಳಿಗೆ ಹೋದವರಿದ್ದಾರೆ, ಒಂದೇ ವಾರಕ್ಕೂ ಹೋದವರಿದ್ದಾರೆ, ಒಂದೇ ವರ್ಷಕ್ಕೂ ಕೂಡ ಹೋದವರಿದ್ದಾರೆ. ಆ ರೀತಿ ಅಕ್ರಮಗಳನ್ನ ಮಾಡುವಂತವ್ರು ಯಾರು ಇರಲಿಲ್ಲ ಕೂಡ. ಅವ್ರು ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದಿದ್ದು ಗ್ಯಾಸ್ಗೋಸ್ಕರನೋ ಅಥವಾ ಇನ್ನೊಂದೇನೋ ಒಂದು ಅವರಿಗೆ ನಿತ್ಯ ಬಳಸುವಂತ ವಸ್ತುಗಳಿಗೋಸ್ಕರ ಅವ್ರು ಮಾಡ್ಕೊಳ್ತಾ ಇದ್ರೆ ಹೊರತು ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಆ ರೀತಿ ಅಂಶಗಳು ನಮ್ಗೇನು ಕಂಡು ಬಂದಿಲ್ಲ ಅನ್ನೋದನ್ನ ಅವರು ಸ್ಪಷ್ಟಪಡಿಸ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಮುರಳಿ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.